ಈ ಇಲ್ಲಾರು ಈ ಕರಿಘಟ್ಟದಲ್ಲಿ ಈ ಬೆಟ್ಟಕ್ಕೆಲ್ಲ ಬೆಂಕಿ ಹಚ್ಚಿದ್ರೆ ಮಕ್ಕಳಾಗತ್ತೆ ಅಂತ ಅಲ್ಲೊಂದು ಕತೆ ನನಗೆ ನಿಮ್ಗೆ ಗಮನಕ್ಕೆ ಬರುತ್ತೆ ಸರ್ ಅದು ಬಂದಾಗ ಅದು 200 ವರ್ಷದಿಂದ ಈ ಪದ್ಧತಿ ನೋಡ್ಕೊಂಡು ಬರ್ತಾ ಇದ್ದಂತೆ. ನನಗೆ ಶಾಕು, ಫಾರೆಸ್ಟ್ಗೆ ಬೆಂಕಿ ಹಾಕಿದ್ರೆ ಮಕ್ಕಳಾಗ್ತಾರೆ ಅಂತ ಯಾರು ಹೇಳಿದ್ದು? ನಿಮ್ಗೆ ಬುದ್ಧಿ ಇದೆ ಅನ್ರಿ? ಫಾರೆಸ್ಟ್ ಉಳಿಸಿ ನೀವು ನೇಚರ್ ಆಗಿದ್ರೆ ಮಕ್ಕಳಾಗುತ್ತೆ ಅಂತ ಆಟೋಮೆಟಿಕ್ ಮಕ್ಕಳಾಗುತ್ತೆ. ಫಾರೆಸ್ಟ್ ಸುತ್ತಾಕ್ಬಿಟ್ಟು ನೀನೆಲ್ಲಿ ಗಟ್ಟಿಗಿರ್ತೀಯಾ? ಮಳೆ ಇಲ್ಲ, ಬೆಳೆ ಇಲ್ಲ, ನೀರಿಲ್ಲ, ಅಲ್ಲ ಒಳ್ಳೆ ಗಾಳಿ ಸಿಗಲ್ಲ. ತಪ್ಪು ಇದು ಅಂತ ನಾನು ಅಲ್ಲಿ ಹೋಗಿ ಭಾಷಣ ಮಾಡಿ ಈ ಕೇಸ್ ರಿಜಿಸ್ಟರ್ ಮಾಡಿ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಅದು ಫಾರೆಸ್ಟ್ ಶೂಟರ್ ಮಕ್ಕಳಾಗೋದಲ್ಲ, ಅದು ಬೇರೆ ಇದೆ. ಸುತ್ತು ಗಣಿಗಾರಿಕೆ ನಡೀತಾ ಇದೆ. ಕರೆಕ್ಟ್. ಒಂದ್ ದಿವಸ ಇದನ್ನ ಬೆಟ್ಟನ ಹೊಡೆದ್ಬಿಟ್ಟು ತಿಂದ್ಕೋಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಒಂದು ಮೂಢನಂಬಿಕೆ ಜನಗಳಿಗೆ ಬಿತ್ತಿದ್ದಾರೆ. ನೀವು ನ್ಯಾಯವಾಗಿ ಬದುಕೋದು ಬಿಟ್ಬಿಟ್ಟು ಫಾರೆಸ್ಟ್ ಉಳಿಸ್ಬೇಕ್ರಿ. ಉಳಿಸಿದ್ರೆ ನೇಚರ್ ಒಳ್ಳೆ ನೇಚರ್ ಬರುತ್ತೆ, ಒಳ್ಳೆ ಗಾಳಿ ಬರುತ್ತೆ, ನಿಮ್ಗೆ ಒಳ್ಳೆ ಆರೋಗ್ಯ ಬರುತ್ತೆ, ಮಕ್ಕಳಾಗ್ತಾರೆ. ನೀವು ಫಾರೆಸ್ಟ್ ಈ ಸಲ ನಾನು ಕಪ್ಪತ್ ಗುಡ್ಡದಲ್ಲೂ ಹೀಗೆ ಆಗ್ತಿತ್ತು ಸರ್, ಪ್ರತಿಜ್ಞೆ ಮಾಡಿದೆ ಬಿಡೋದಿಲ್ಲ ಅಂತ. ಈ ಸಲ ಯಾವುದೇ ಕಾರಣಕ್ಕೆ ಬೆಂಕಿ ಹಾಕಂಗಿಲ್ಲ, ಬಿಡಲ್ಲ ಅಂತ ಹಠ ಹಿಡಿದು ನಾವೊಂಥರ ಕಾದಂಗೆ ಪಾಪ ಹೆಣ್ಮಕ್ಳಲ್ಲಿರೋರು, ಫಾರೆಸ್ಟ್ ಅವರು, ತಹಶೀಲ್ದಾರ್ ಎಲ್ಲರೂ ನಿಂತ್ಕೊಂಡು ಈ ಸಲ ಅದನ್ನ 5ನೇ ತಾರೀಕು ಮಾರ್ಚ್ 5ಕ್ಕಿತ್ತು ಅಂತ ನಮಗೆ ಅದು ಲಾಸ್ಟ್ ಮೂಮೆಂಟ್ ವಾರ್ ಡಿಕ್ಲೇರ್ ಮಾಡ್ದಂಗೆ ಏನೋ ಆಗ್ಬಿಡುತ್ತೆ ಆಗಂಗಿಲ್ಲ, ನೀವು ನೈಟ್ ಇರಬೇಕು ಅಂತೇಳಿ ಪಾಪ ನೈಟೆಲ್ಲ ಕಾಯ್ಕೊಂಡಿದ್ದು ಹೇಳ್ದೆ ಈ ವರ್ಷ ಬಿಡಂಗಿಲ್ಲ ನೀವು ಅಂತ, ಇನ್ಮೇಲೆ ಹಂಗೆ ಕಂಟಿನ್ಯೂ ಆಗಬೇಕು ಅಂತ. ಅಲ್ಲಿ ನೀರೆಲ್ಲ ಹಾಕ್ಸಿ ಮೇಲೆ ಗಾರ್ಡ್ಸ್ ಹಾಕ್ಸಿ ನಾನೇ ಹೋಗಿ ಗಿಡಗಳು ಹಾಕಿ. ಸರ್, ಈ ಭಯ ಪಡಿಸೋದೊಂದು, ಅರಿವು ಮೂಡಿಸೋದು ಬೇರೆ ಅಲ್ಲ ಸರ್. ಈಗ ಒಂದಿನ ಎದುರ್ಕೋತಾರೆ, ಅರಿವು ಮೂಡಿಸೋದು ದೊಡ್ಡ ಕೆಲಸ, ದೊಡ್ಡ ಇಂಪಾರ್ಟೆಂಟ್ ಅರಿವು ಜನಗಳಿಗೆ. ನಾನು ರಾಜ್ಯ ಕಾನೂನು ಅಧಿಕಾರದ ಅಧ್ಯಕ್ಷನಾಗಿದ್ದಾಗಲೂ ಅರಿವು ಮಾಡ್ತಾ ಇದ್ದೀನಿ. ಇವಾಗಲೂ ಬಂದಾಗ ನಾನು ಬೆಳಗ್ಗೆ 10:30 11 ಗಂಟೆ, ನಾವು 10:30 ಹೋದ್ರೆ ರಾತ್ರಿ 7 ಗಂಟೆ 8 ಗಂಟೆಗೆ ಇರ್ತೀನಿ. ಈ ಸುಮಾರು ದಿನ ಒಂದು 10-20 ಜನ ಬರೀ ಇಂಥವ್ರ ಬರ್ತಾರೆ ಅಡ್ವೈಸ್ ಮಾಡೋದು. ಯಾರು ಬಂದಿದ್ರು, ಸರ್ ನನ್ನ ಭಾಗ ಮಾಡಿಬಿಡಿ ಸರ್ ಅಂತ, ಕೋರ್ಟ್ಗೆ ಹೋಗ್ಬೇಕಣ, ನಮ್ಗೆ ಬರಲ್ಲ ಕಣೋ, ನಿಮ್ಮ ಅಣ್ಣ ತಮ್ಮಂದರು ನೀವು ಕೂತ್ಕೊಂಡು ಸೆಟ್ಲ್ ಮಾಡ್ಕೊಳ್ರು ಅಂತೇಳಿ ಸುಮಾರು ಅಡ್ವೈಸ್ ಬರ್ತವೆ, ಅಡ್ವೈಸ್ ಮಾಡಿ ಕಳಿಸ್ತೀವಿ ನಾವು. ಸರ್, ನಾಗರಬಾವಿಯಿಂದ ಶ್ರೀಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಶ್ರೀಲಕ್ಷ್ಮಿ ಅವರು ನಮಸ್ಕಾರ. ನಮಸ್ಕಾರ. ಶ್ರೀಲಕ್ಷ್ಮಿ ಅವರೇ, ಏನಿಲ್ಲ, ಇವಾಗ ಪ್ರೀ ಮಾನ್ಸೂನ್ ಮಳೆ ಬರ್ತಾ ಇದೆ, ಅದಕ್ಕೆ ಬಿರುಗಾಳಿ ಆತರ ಎಲ್ಲ ಬಂದು ಮರದ ಕೊಂಬೆಗಳೆಲ್ಲ ಈಗಾಗ್ಲೇ ಅರ್ಧಂಬರ್ಧ ಒಣಗಿರೋದೆಲ್ಲ ಬೀಳ್ತಾ ಇದೆ. ಲಾಸ್ಟ್ ಇಯರ್ ಬಸವನಗುಡಿನಲ್ಲಿ ಯಾರ ಮೇಲೆ ಕೊಂಬೆ ಬಿದ್ದು ಹೋಗ್ಬಿಟ್ರು. ಆತರ ನಾನು ಜನರಲ್ ಪಬ್ಲಿಕ್ ಇಂಟ್ರೆಸ್ಟ್ ವಿಷಯವಾಗಿ ನಾನು BBMP ವಾಟ್ಸ್ಆಪ್ ನಂಬರ್ ಇರತ್ತಲ್ಲ, ಅಲ್ಲಿ ನಾನು ಕಂಪ್ಲೇಂಟ್ ರೇಸ್ ಮಾಡಿ ಈ ತರ ಎಲ್ಲಾ ಕಡೆನೂ ಮರಗಳ ಆತರ ಕೊಂಬೆಗಳು ಯಾವ್ದಾರ ಒಣಗಿದ್ದು ನೇತಾಡ್ತಿದ್ರೆ ಎಲ್ಲ ಟ್ರಿಮ್ ಮಾಡಿ ಅಂತ ಹೇಳ್ಬಿಟ್ಟು ಹಾಕ್ದೆ. ಆದ್ರೆ ಅದ್ರದ್ದೇನು ರೆಸ್ಪಾನ್ಸ್ ಬಂದಿಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ನಾನು ಗೊತ್ತಾಯ್ತು ನಿಮ್ಮ ಕಾಳಜಿಗೆ, ನಾವು ಖುಷಿ ಪಡ್ತೀನಿ. ಈ ಬೆಂಗಳೂರು ಆಲ್ರೆಡಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಅವ್ರ ಕೇಸ್ ನಡೀತಾ ಇದೆ. ನಮ್ಮ BBMP ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ, ನಾನು BBMP ಆಫೀಸ್ಗೆ ರೈಡ್ ಮಾಡ್ಕೋಗಿದ್ದೆ. ಅಮ್ಮನ ಪರವಾಗಿ ಮಗ ಕೆಲಸ ಮಾಡ್ತಾನೆ, ಅವನು ಅಪಾಯಿಂಟ್ಮೆಂಟ್ ಅಲ್ಲ, ಅಮ್ಮ ಅಪಾಯಿಂಟ್ಮೆಂಟ್, ಇವನು ಕೆಲಸ ಮಾಡ್ತಾನೆ, ಅಮ್ಮ ಇನ್ನೊಬ್ಬನ ಅಪಾಯಿಂಟ್ ಮಾಡ್ಕೊಂತಾರೆ. ಅವರವರೇ ಸಬ್ ಕಾಂಟ್ರಾಕ್ಟ್ ಕೊಟ್ಕೊಂಡ್ಬಿಡೋದು. ಅಂದ್ರೆ ಗೌರ್ಮೆಂಟ್ ಆಫೀಸಲ್ಲಿ ರೆಕಾರ್ಡ್ ಎಲ್ಲ ಅವ್ನು ಕೊಡ್ತಾರೆ. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು ಆ ಕೇಸ್ ರಿಜಿಸ್ಟರ್ ಆದ್ಮೇಲೆ 1,000 ಜನ ಆ ಥರ ಕಿತ್ತಾಕಿದ್ದಾರೆ. ಈ BBMP ಇವ್ರಿಗೆ ಭಯ ಇಲ್ಲ, ಅವ್ರು ಹೇಳಿದ್ ಕರೆಕ್ಟು. ಒಂದೊಂದು ಮಗು ಇರ್ತದೆ, ಕಷ್ಟಪಟ್ಟು BEನೋ ಡಾಕ್ಟರ್ ಓದಿರ್ತಾರೆ. ಮೊನ್ನೆ ನಾವು ನೋಡಿದೀವಿ, ಸ್ಕೂಟರ್ಲ್ಲಿ ಹೋಗ್ಬೇಕಾದ್ರೆ ಮರ ಬಂದು ಬಿದ್ದು ಕಾರ್ ಮೇಲೆ ಬಿಚ್ಚೋಗಿದ್ದಾರೆ. ಎಲ್ಲ ಒಂದು ಕಡೆ ನಾವು ಹೇಳಿದ್ದೀವಿ, ಹಳೆ ಮರಗಳು ಐಡೆಂಟಿಫೈ ಮಾಡ್ರಿ, ತೆಗೀರಿ, ಹೊಸ ಮರ ಹಾಕ್ರಿ ಅಂತ. ಎಲ್ಲ ಒಂದು ಕಡೆ ನಮ್ಮ ಈ ಎನ್ವೈರ್ಮೆಂಟ್ ಎಷ್ಟಿದಾರಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಅದು ಬೀಳ್ತಾ ಇರೋ ಮರ, ಅದು ಪಕ್ಕದಲ್ಲಿ ಒಂದು ಮರ ಹಾಕಿ ತೆಗೀರಿ ಅಂದರೆ ಇವರು ಗಲಾಟೆ. ಸರ್, ಅದು ಯಾವ್ದಾದ್ರ ಮೇಲೆ ಬಿದ್ದು ಅವ್ರು ಸಾಯೋವರೆಗೂ ಆ ಇಶ್ಯೂ ಅಡ್ರೆಸ್ಸೇ ಮಾಡಲ್ಲ. ಸತ್ ಮೇಲೆ ಆಮೇಲೆ ಮರ ಕಡೀರಿ, ಹುಡುಕಿ. ಅದೊಂದೇ ಒಳ್ಳೆ ಮರಗಳನ್ನ ಇವ್ರು ಪರ್ಮಿಷನ್ ಕಟ್ ಮಾಡಿಬಿಡ್ತಾರೆ. ಎಲ್ಲೆಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಸುಮಾರು ಕೇಸ್ಗಳು ಅದು ಬರ್ತವೆ. ಸರ್, ನಮ್ಮ ಮನೆ ಮುಂದೆ ದೊಡ್ಡ ಮರ ಹಿಂಗೆ ನಿಂತ್ಕೊಂಡಿದೆ ಸರ್, ಅವ್ರ ಮರ ನನ್ನ ಮನೆ ಮೇಲೆ ಬಿದ್ದರೆ ನನ್ನ ಮರ ಹೋಗ್ಬಿಡ್ತದೆ ಅಂಥವೆಲ್ಲ ನಾನು ಇದನ್ನ ಬುಡ ಕಟ್ ಮಾಡೋಕ್ಕಾಗಲ್ಲ. ಆ ರೆಂಬೆಗಳನ್ನ ಟ್ರಿಮ್ ಮಾಡಿಸಿ ಕ್ಲೀನ್ ಮಾಡಿಸಿ ಸಾಲ್ವ್ ಮಾಡಿಸಿದ ಪ್ರಾಬ್ಲಮ್ಮು. ಅವ್ರು ಹೇಳಿದ್ದು, ಆ ತಾಯಿ ಹೇಳಿದ್ದು 100% ಕರೆಕ್ಟು. ಆಲ್ರೆಡಿ ಕೇಸ್ ಇದೆ. ಅವ್ರು ಹೇಳಿದ್ದು ಮಾನ್ಸೂನ್ ಬರ್ತಾ ಇದೆ, ನಾನು BBMP ಅವ್ರನ್ನ ಕರೆಸಿ ಅದೇ ಅಮ್ಮ ನೀವೊಂದು ದಯವಿಟ್ಟು ನಮಗೊಂದು ಕಂಪ್ಲೇಂಟ್ ಕಳಿಸಿ ತಾಯಿ. ಆಯ್ತು ಸರ್. ಸರ್, ಇನ್ನೂ ಒಂದು ವಿಷಯ, ಇವಾಗ ಏನಂದ್ರೆ ಸ್ಟ್ರೀಟ್ ಲೈಟ್ ಹಾಕಿರ್ತಾರೆ, ಅವಾಗ ಯಾವ್ದೋ ಒಂದ್ ಸಣ್ಣ ಗಿಡ ನೆಟ್ಟಿರ್ತಾರೆ. ಈಗ ಮರ ಬೆಳೆದ್ಬಿಟ್ಟು ಅದು ಮರದ ಮಧ್ಯ ಇರತ್ತೆ, ಬೆಳಕು ಬರಲ್ಲ.
ಟ್ರಿಮ್ ಮಾಡಿ ಅಂತ ನಾವು BBMP ಅವ್ರಿಗೆ ಹೇಳಿದ್ರೆ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿ ಆತರ ಎಲ್ಲ ಒಬ್ರು ಇದ್ ಮಾಡ್ತಾರೆ, ಇದು ನಮಗ್ ಬರಲ್ಲ, ಇದು ನಮಗ್ ಬರಲ್ಲ ಅಂತ. ಅದೆಲ್ಲ ನಮಗ್ ಬರ್ತವೆ ಸರ್, ಅದು ನನಗೆ ಬರಲ್ಲ ಸರ್, ಇದು ನಿನಗೆ ಬರಲ್ಲ. ನಾನು ಹೇಳ್ತೀನಿ ಒಂದೊಂದ್ಸಲ ಸಿಟ್ಟು ಬಂದ್ಬಿಟ್ಟು ನನಗೆ, ಅವ್ರು ಏನು ಪಾಕಿಸ್ತಾನ ಅವ್ರು ಚೈನಾ ಅಂತ ಕೇಳ್ತೀನಿ. ಜನ ಇಲ್ವ ಒಂದೇ ಡಿಪಾರ್ಟ್ಮೆಂಟ್ ಹೇಳಿದಾರ, ಕೋಆರ್ಡಿನೇಷನ್ ಮಾಡ್ಕೊಂಡು ಸರಿ ಮಾಡ್ರಿ ಫಸ್ಟು ಅಂತ. ಅದಿದ್ರೆ ನಾನು ಮಾಡ್ತೀನಿ ತಾಯಿ. ಇಂಥವೆಲ್ಲ ಸಣ್ಣ ಪಣ ಏನಾಗಿದೆ ಅಂದ್ರೆ ಆಮೇಲೆ ಇನ್ನೂ ಒಂದು ನಮ್ಮ ಮನೆ ಮುಂದೆ ಒಂದು ಮರ ಹಾಕಿದ್ರು. ಅದು ಏನಂದ್ರೆ ಅದು ಗಿಡ ಹಾಕಿದ್ದು ಮರ ಆಗಿತ್ತು. ಈ ರೋಡ್ ಟಾರ್ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಪಾತಿ ಎಷ್ಟ್ರ ಮಟ್ಟಿಗೆ ಹಾಕಿದ್ದಾರೆ ಅಂದ್ರೆ ಅದು ಒಂಥರ ಇಕ್ಕಟ್ಟಾಗ್ಬಿಟ್ಟು ಅದ್ ಬೆಳೆಯೋದಕ್ಕೆ ಅವಕಾಶ ಇಲ್ದೇನೆ ಅದಾಗೆ ಬಿದ್ದೋಯ್ತು. ಇವಾಗ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿ ಇದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ರೆ ಇದು ನಮ್ಗಲ್ಲ ಅಂತ ಇದ್ ಮಾಡ್ತಾ ಇದ್ರು.